10 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಸ್ಟುಡಿಯೋ ಒಳಗಡೆ ಬಂದೆ, ಅಕ್ಕಪಕ್ಕನೂ ಕೂಡ ಯಾರು ಇಲ್ಲ, ಸೊ ಹೀಗಾಗಿ ಮಾಸ್ಕ್ ಅನ್ನ ತೆಗಿತಾ ಇದೆ. ನೀವು ಕೂಡ ಅಷ್ಟೇ, ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕ್ ಅನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ. ಅನ್ಲಾಕ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ನಿರ್ಲಕ್ಷ್ಯ ಮಾತ್ರ ಮಾಡಬೇಡಿ. ಯಾಕೆಂದ್ರೆ ಈಗ ಬೇರೆ ಮಳೆಗಾಲ, ಮಳೆ ಬೇರೆ ಶುರುವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಕೆಮ್ಮು, ಜ್ವರ, ಶೀತ ಇದೆಲ್ಲದೂ ಕೂಡ ಮಾಮೂಲಿ. ಆದರೆ ಈ ಕೊರೋನಾದ ಭೀತಿಯ ನಡುವೆ ಇದೆಲ್ಲವೂ ಕೂಡ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಆತಂಕ ಶುರುವಾಗುತ್ತೆ. ಸೊ ಮಳೆಗಾಲದಲ್ಲೂ ಕೂಡ ಎಚ್ಚರಿಕೆಯಿಂದನೇ ಹೊರಗಡೆ ಓಡಾಡಿ, ಸುಮ್ಮನೆ ಬೇಕಾಬಿಟ್ಟಿಯಾಗಂತೂ ಓಡಾಡಲೇಬೇಡಿ. ಸೊ ಬಿ ಕೇರ್ಫುಲ್. ಈಗ ಸುದ್ದಿಗಳತ್ತ ಗಮನ ಹರಿಸೋಣ. ಅದಕ್ಕೂ ಮುಂಚೆ ಪ್ರಮುಖವಾಗಿ ಇನ್ನೆಲ್ಲ ಏನೆಲ್ಲ ಬೆಳವಣಿಗೆ ಆಗಿದ್ವು, ಇವತ್ತು ಏನಾಗ್ಬೋದು, ಅದೆಲ್ಲದರ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸಿಎಂ ಬಿಎಸ್ವೈಗೆ ಹೈಕಮಾಂಡ್ ನಿಂದ ಬುಲಾವ್ ಬಂದಿದೆ. ನಾಯಕತ್ವ ಬದಲಾವಣೆ ಕೂಗಿನ ನಡುವೆ ಸಿಎಂ ಯಡಿಯೂರಪ್ಪ ನಾಳೆ ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಅಮಿತ್ ಶಾ ಭೇಟಿಗಾಗಿ ದೆಹಲಿಗೆ ತೆರಳಲಿಕ್ಕೆ ಪ್ಲಾನ್ ಮಾಡಿದ್ದು, ನಾಳೆ ಸಮಯ ನೀಡುವುದಾಗಿ ಪ್ರಧಾನಿ ಕಚೇರಿಯಿಂದ ಮಾಹಿತಿ ಸಿಕ್ಕಿದೆ. ಮೇಕೆದಾಟು ಯೋಜನೆ, ರಾಜ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳು, ಲಸಿಕೆ ಹೆಚ್ಚುವರಿ, ಬಾಕಿ ಅನುದಾನ ಸಂಬಂಧ ಸಿಎಂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸುವಂತ ಸಾಧ್ಯತೆಗಳಿವೆ. ಇನ್ನು ಇದೇ ತಿಂಗಳ 26ರಂದು ಯಡಿಯೂರಪ್ಪ ನೇತೃತ್ವದ ಸರ್ಕಾರ 2 ವರ್ಷ ಪೂರೈಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೆಹಲಿ ಭೇಟಿ ತೀವ್ರ ಕುತೂಹಲವನ್ನು ಮೂಡಿಸಿದ್ದು, ಸಂಪುಟ ಪುನಾರಚನೆ ಅಥವಾ ಸಂಪುಟ ವಿಸ್ತರಣೆ ಸೇರಿದಂತೆ ಆಡಳಿತ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆ ತರುವ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಇಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಹಲವು ಮಹತ್ವ ವಿಷಯಗಳ ಬಗ್ಗೆ ನಿರ್ಣಯವಾಗುವಂತ ಸಾಧ್ಯತೆಗಳಿವೆ. ಆಗಸ್ಟ್ನಲ್ಲಿ ಮಳೆಗಾಲದ ಅಧಿವೇಶನ ಕರೆಯುವ ಬಗ್ಗೆ ನಿರ್ಧಾರ ಮಾಡುವಂತ ಸಾಧ್ಯತೆಗಳಿವೆ. ಇದರ ಜೊತೆಗೆ ಹಲವು ನೀರಾವರಿ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಬಹುದು ಹಾಗೂ 3ನೇ ಅಲೆಗೆ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ವಹಿಸುವ ನಿಟ್ಟಿನಲ್ಲಿ ಆರೋಗ್ಯ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಅನುದಾನ ಬಿಡುಗಡೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಬಗ್ಗೆ ನಿರ್ಣಯಿಸುವಂತ ಸಾಧ್ಯತೆಗಳಿವೆ. ಸಿಎಂ ಯಡಿಯೂರಪ್ಪಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರ ನೇಮಕಾತಿಯಲ್ಲಿ ಕೋಟಿ ಕಿಕ್ ಬ್ಯಾಕ್ ಪಡೆದಂತ ಆರೋಪ ಕೇಳಿಬಂದಿದೆ. ಸಿಎಂ ಬಿಎಸ್ವೈ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಎಸಿಬಿಗೆ ದೂರನ್ನ ನೀಡಿದ್ದಾರೆ. ಅಧ್ಯಕ್ಷ ನೇಮಕಾತಿಗೆ 9.5 ಕೋಟಿ ಲಂಚ ಪಡೆದಿರುವುದಾಗಿ ಸಿಎಂ ಬಿಎಸ್ವೈ, ಸುಧೀಂದ್ರ ರಾವ್ ಮರಿಸ್ವಾಮಿ, ಸಿಎಂ ಪುತ್ರ ವಿಜೇಂದ್ರ ವಿರುದ್ಧ ಕೂಡ ದೂರು ದಾಖಲಿಸಿದ್ದಾರೆ. ಇಂದಿನಿಂದ ಜೆಡಿಎಸ್ ಜಿಲ್ಲಾವಾರು ಸಭೆ ನಡೆಯಲಿದೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗೆ ಜೆಡಿಎಸ್ ಪಕ್ಷ ಸಜ್ಜಾಗಿದೆ. ಜೆಪಿ ಭವನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಉಪಸ್ಥಿತಿಯಲ್ಲಿ ಸಭೆ ನಡೆಯಲಿದೆ. ಇಂದಿನಿಂದ ಜುಲೈ 23ರವರೆಗೆ ಪ್ರತಿನಿತ್ಯ ಸಭೆಯನ್ನು ನಡೆಸಲಿಕ್ಕೆ ತೀರ್ಮಾನಿಸಲಿದ್ದು, ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರುಗಳು, ಹಾಗೆ ಸಚಿವರು, ಸಂಸದರು ಇವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಈಗಿನಿಂದಲೇ ಸ್ಥಳೀಯ ಅಖಾಡಕ್ಕೆ ದಳಪತಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ರಾಜ್ಯದಾದ್ಯಂತ ಇನ್ನು 3 ದಿನ ಧಾರಾಕಾರ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಪೂರ್ವ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ವ್ಯಾಪಕ ಮಳೆ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ 2 ದಿನ ಮಳೆಯಾಗುವಂತ ಸಾಧ್ಯತೆ ಇದೆ. ಕರಾವಳಿ, ಮಲೆನಾಡು ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ 2 ದಿನಗಳಿಂದ ಬಿಟ್ಟು ಬಿಡದೆ ಧಾರಾಕಾರ ಮಳೆ ಸುರಿತಾ ಇದೆ. ಮಡಿಕೇರಿ ನಗರದಲ್ಲಿ ಆಕಾಶವಾಣಿ ಕೇಂದ್ರದ ಬಳಿ ಭೂಕುಸಿತವಾಗಿದೆ. ಆಕಾಶವಾಣಿ ಟವರ್ನಿಂದ ಕೇವಲ 5 ಅಡಿ ದೂರದಲ್ಲಿ ಭೂಕುಸಿತವಾಗಿರುವುದರಿಂದ ಟವರ್ ಕುಸಿಯುವಂತ ಭೀತಿ ಎದುರಾಗಿದೆ. ಸ್ಥಳಕ್ಕೆ ಮಡಿಕೇರಿ ನಗರಸಭೆ ಆಯುಕ್ತ ರಾಮದಾಸ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ. 2020ರಲ್ಲೂ ಕೂಡ ಭೂಕುಸಿತವಾಗಿತ್ತು. ಅದಕ್ಕೆ ತಡೆಗೋಡೆ ಕಟ್ಟಲಿಕ್ಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇಷ್ಟು ವರ್ಷ ತೆಗೆದುಕೊಂಡರು. ಜೊತೆಗೆ ಈಗ ಕಟ್ಟಿರುವಂತಹ ತಡೆಗೋಡೆಯನ್ನ ಅವೈಜ್ಞಾನಿಕವಾಗಿ ಮಾಡಿದ್ರು. ಹೀಗಾಗಿನೇ ಮತ್ತೆ ಆಕಾಶವಾಣಿ ಕೇಂದ್ರದ ಬಳಿ ಭೂಕುಸಿತವಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಆಕಾಶವಾಣಿ ರಸ್ತೆ ಮಾರ್ಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಎಲ್ಲ ವಾಹನಗಳು ಮತ್ತು ಜನರ ಓಡಾಟವನ್ನು ನಿಷೇಧಿಸಲಾಗಿದೆ. ಮತ್ತೊಂದು ಕಡೆ ಮಡಿಕೇರಿ ಮಂಗಳೂರು ಹೆದ್ದಾರಿಯ ಕೆಳಭಾಗದಲ್ಲಿ 2018ರಲ್ಲಿ ಭೂಕುಸಿತವಾಗಿದ್ದಂಥ ಸ್ಥಳದಲ್ಲಿ ಕುಸಿಯುವಂತ ಆತಂಕ ಎದುರಾಗಿದೆ.
ಇದು ಏನಾಗಿದೆ ಅಂತ ಹೇಳಿದ್ರೆ 2018 ಜಲಪ್ರಳಯದಲ್ಲಿ ಈ ಆಕಾಶವಾಣಿಯ ಕೆಳಭಾಗದ ಬರೆ ಸ್ವಲ್ಪ ಮಟ್ಟಿಗೆ ಕುಸಿತಾಗಿತ್ತು. ನಮ್ಮ ಕೊಡಗಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಯೋಗ್ಯತೆಗೆ 3 ವರ್ಷ ಆದರೂ ಕೂಡ ಈ ಕಾಮಗಾರಿ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಎಂಥ ಒಂದು ಅಪಾಯಕಾರಿ ಸಿಚುವೇಶನ್ ಅಂತ ಹೇಳಿದ್ರೆ ಇಲ್ಲಿ ನಿಂತು ಮಾತಾಡೋದು ನಿಜವಾಗ್ಲೂ ನಮಗೆ ಕೈಕಾಲು ನಡುತ್ತಾ ಇತ್ತು. ಯಾಕೆಂದರೆ ನಮ್ಮ ಹಿಂದುಗಡೆ ಭಾರಿ ದೊಡ್ಡ ಒಂದು ಆಕಾಶವಾಣಿದ ಟವರ್ ಇದೆ. ಇದು ಏನಾದರೂ ತಪ್ಪಿ ಕೆಳಗೆ ಬಿದ್ದುಬಿಟ್ರೆ ನಾವು ಇಲ್ಲಿ ಏನು ಮಾತಾಡ್ತಿದ್ವಿ ನಮ್ಮ ಜೀವಕ್ಕೆ ಮತ್ತು ಕೆಳಗಿರುವಂಥ 100 ಮನೆ ನಿವಾಸಿಗಳ ಜೀವಕ್ಕೆ ಕೂಡ ಒಂದು ಅಪಾಯಕಾರಿ ಒಂದು ಸಿಚುವೇಶನ್. ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ, ದಯವಿಟ್ಟು ಈ ರಸ್ತೆ ಏನಿದೆ ಇದನ್ನು ತಕ್ಷಣ ಬಂದ್ ಮಾಡಿ. ಇನ್ನೂ ಸ್ವಲ್ಪ ಏನಾದರೂ ಬರ ಹೆಚ್ಚು ಜೋರಿಗೆ ಶುರುವಾದರೆ ಕೆಳಗಿರುವಂಥ ನಿವಾಸಿಗಳನ್ನು ತಕ್ಷಣ ಇಲ್ಲಿಂದ ನೀವು ಸ್ಥಳಾಂತರ ಮಾಡಿ. 50 ರಿಂದ 60 ಅಡಿ ಏನೊಂದು ತಡೆಗೋಡೆ ಕಟ್ಟಲಿಕ್ಕೆ ಇವರಿಗೆ 2018ರಲ್ಲಿ ಪ್ರಳಯ ಆಗಿ ಈ 2021 ಇಸ್ವಿವರೆಗೆ ಇವರಿಗೆ ಸಮಯ ಬೇಕಿತ್ತ? ನಾವು ಈ ಮಡಿಕೇರಿ ನಗರ ಮತ್ತು ಹೊರ ಭಾಗದಲ್ಲಿ 2018ರಲ್ಲಿ ಏನೆಲ್ಲ ಬರೆಗಳು ಕುಸಿತಾಗಿದ್ದೆ ಇವತ್ತುವರೆಗೆ ಒಂದೇ ಒಂದು ಕಾಮಗಾರಿ ಕೂಡ ಇವ್ರ ಕೈಲಿ. ಕೊಡಗು ಜಿಲ್ಲೆಯಾದ್ಯಂತ ವರ್ಣ ಆರ್ಭಟ ಜಾಸ್ತಿಯಾಗಿದ್ದು ಕಾವೇರಿ ನದಿ ತುಂಬಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ನದಿ ಪಾತ್ರದ ಮತ್ತು ಆಸುಪಾಸಿನ ಜನರಲ್ಲಿಯೂ ಕೂಡ ತೀವ್ರ ಭಯ ಆರಂಭವಾಗಿದೆ. ಭಾಗಮಂಡಲ ಮತ್ತು ತಲಕಾವೇರಿ ಭಾಗದಲ್ಲಿ ಕಳೆದ 24 ಗಂಟೆಯಲ್ಲಿ 45.2 ಮಿಲಿಮೀಟರ್ ಮಳೆ ಸುರಿದಿದೆ. ಕಾವೇರಿ ನದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಮಳೆ ಹೀಗೆ ಮುಂದುವರಿದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹದ ಸಾಧ್ಯತೆ ಇರುವಂತ ಮಡಿಕೇರಿ ತಾಲೂಕಿನ ಬಲಮುರಿಗೆ ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು. ಈಗಾಗಲೇ ಭಾರಿ ನೀರು ಹರಿತಾ ಇತ್ತು. 2 ಅಡಿ ನೀರು ಬಂದಲ್ಲಿ ಪಾರಾಣೆ ಸೇತುವೆ ಮುಳುಗಡೆ ಆಗುವಂತ ಸಾಧ್ಯತೆ ಇದೆ. ಜನರು ಎಚ್ಚರಿಕೆಯಿಂದ ಇರುವಂತೆ ಶಾಸಕ ಅಪ್ಪಚ್ಚು ರಂಜನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ನಾವು ಜಿಲ್ಲಾಡಳಿತದಿಂದ ಒಂದೊಂದು ಪಂಚಾಯಿತಿಯಲ್ಲೂ ಕೂಡ ಟಾಸ್ಕ್ ಫೋರ್ಸ್ ಅನ್ನು ಮಾಡುವಂಥ ಕೆಲಸ ಮಾಡಿದ್ದೇವೆ. ವಿಪತ್ತು ನಿರ್ವಹಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ಅಧಿಕಾರಿಗಳ ನೇಮಕ ಮಾಡಿದ್ದೇವೆ. ಒಂದು 5 ಪಂಚಾಯತಿಗೆ ಸೇರಿ ಒಬ್ಬರು ನೋಡಲ್ ಆಫೀಸರ್ನು ಕೂಡ ನಾವು ಮಾಡಿದ್ದೇವೆ. ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮರ ಏನಾದರೂ ಬಿದ್ದರೂ ಕೂಡ ಅದನ್ನು ಕಟ್ ಮಾಡಲಿಕ್ಕೆ ಕೂಡ ಆಯಾ ಪಂಚಾಯಿತಿಯಲ್ಲಿ ಮಿಷನರಿ ಇಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನು ಕೂಡ ಫಿಕ್ಸ್ ಮಾಡಿದ್ದೇವೆ. ಅದರ ಜೊತೆಗೆ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಮನೆಗಳಿಂದ ಎಲ್ಲಾದರೂ ಪ್ರವಾಹ ಬಂದು ಹೋಗುವಂಥ ಸಂದರ್ಭದಲ್ಲಿ ಕೂಡ ಅಲ್ಲಿಯ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರನ್ನು ಕೂಡ ಒಬ್ಬೊಬ್ಬರನ್ನ ಫಿಕ್ಸ್ ಮಾಡಿ ಅವ್ರನ್ನ ಎಲ್ಲಿಗೆ ಶಿಫ್ಟ್ ಮಾಡಬೇಕು ಕಾಳಜಿ ಕೇಂದ್ರವನ್ನು ಕೂಡ ನಾವು ರೆಡಿ ಮಾಡುವಂಥ ಕೆಲಸನೂ ಕೂಡ ಮಾಡಿದೆ. ಆ ಕಾಳಜಿ ಕೇಂದ್ರಕ್ಕೆ ಕೂಡ ಅವ್ರನ್ನ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತೇವೆ. ಈಗ 2 ದಿವಸದಿಂದ ಭಾಳಷ್ಟು ಮಳೆ ಬರ್ತಾ ಇದೆ, ಅದರ ಜೊತೆಗೆ ಪ್ರವಾಹವನ್ನು ಕೂಡ ಬರ್ತಾ ಇದೆ. ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಕೂಡ ನಾವು ಬಂದಿದ್ದೇವೆ. ಈ ಎಲ್ಲ ರೀತಿಯ ಕ್ರಮವನ್ನು ತಗೊಳ್ಳೋಕ್ಕೆ ತಯಾರಾಗಿ 2021ರ ಮಳೆಗೆ ಕೊಡಗು ಜಿಲ್ಲೆಯಲ್ಲಿ ಮೊದಲ ಸಾವಾಗಿದೆ. ಮಡಿಕೇರಿ ತಾಲೂಕಿನ ಆವಂದೂರಿನಲ್ಲಿ ಅಂಗವಿಕಲ ವೃದ್ಧನೋರ್ವ ಕೊಚ್ಚಿ ಹೋಗಿದ್ರು. ಹೊಳೆ ದಾಟುವಾಗ ಬೊಮ್ಮೇಗೌಡನ ಬಾಬಿ ಕೊಚ್ಚಿ ಹೋಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ವೃದ್ಧ ಬಾಬಿ ಪತ್ತೆಗಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಭಾರೀ ಮಳೆಗೆ ಕಿರು ಹೊಳೆ ಮೈದುಂಬಿ ಹರಿತಾ ಇದೆ. ಕೊಡಗಿನಲ್ಲಿ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯದ ಒಳಹರಿವಿನಲ್ಲಿ ಭಾರಿ ಪ್ರಮಾಣದ ಏರಿಕೆಯಾಗಿದೆ. 20,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಲಾಶಯದಿಂದ 6,000 ಕ್ಯೂಸೆಕ್ ನದಿಗೆ ಬಿಡುಗಡೆ ಮಾಡಲಾಗಿದೆ. ಜಲಾಶಯದ 4 ಗೇಟ್ ತೆರೆದು ನೀರು ಬಿಡಲಾಗಿದ್ದು ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಹಾರಂಗಿ ಜಲಾಶಯದ ಎಂಜಿನಿಯರ್ ಸಿದ್ದರಾಜು ಸೂಚನೆಯನ್ನು ಕೊಟ್ಟಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಶೃಂಗೇರಿ, ಎನ್ಆರ್ಪುರ, ಕೊಪ್ಪ, ಮೂಡಿಗೆರೆ, ಕಳಸ, ಬಾಳೆಹೊನ್ನೂರು ಭಾಗದಲ್ಲಿ ಇಡೀ ದಿನ ಎಡೆಬಿಡದೆ ಮಳೆ ಸುರಿದಿದೆ. ಮಳೆಯಿಂದಾಗಿ ಮಲೆನಾಡಿಗರು ಹೈರಾಣಾಗಿದ್ದಾರೆ. ಕಳಸ, ಕುದುರೆಮುಖ, ಮೂಡಿಗೆರೆ ತಾಲೂಕಿನ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದ್ದರಿಂದ ಜಿಲ್ಲೆಯ ಪಂಚ ನದಿಗಳು ಮೈದುಂಬಿ ಹರಿದಿವೆ. ತುಂಗಭದ್ರಾ, ಹೇಮಾವತಿ ನದಿಗಳು ಮೈದುಂಬಿ ಹರಿತಾ ಇದ್ದಾವೆ. ಮೂಡಿಗೆರೆ ತಾಲೂಕಿನ ಗೌಡಹಳ್ಳಿಯಲ್ಲಿ ಹೇಮಾವತಿ ನದಿ ಸೇತುವೆ ಮಟ್ಟದಲ್ಲಿ ನೀರು ಹರಿತಾ ಇದೆ. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ವರ್ಣನ ಅಬ್ಬರ ಜೋರಾಗಿದೆ.